ಏನು ಹೇಳ್ತೀರಿ ತಾವು? ಈಗ ಒಂದು ವಿಚಾರ ಏನು ಅಂತ ಅಂದರೆ, ನಾನೊಬ್ಬ ವಕೀಲ ವೃತ್ತಿಯ ಜೊತೆಗೆ ನಾನಲ್ಲಿ ಆ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಂತೂ ಎಚ್ ಡಿ ರೇವಣ್ಣವರ ಆಪೋಸಿಟ್ ಕ್ಯಾಂಡಿಡೇಟ್ ನಾನು ಸೋತಿದ್ರು ಕೂಡ ನಾನಲ್ಲಿ ಮಾನ್ಯ ಗಣ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಇವತ್ತು ನನಗೆ ಅವಕಾಶವನ್ನು ಕೊಟ್ಟಿದ್ದಲ್ಲಿ ಇನ್ನು 2-3 ತಿಂಗಳಲ್ಲಿ ನಾನು MLA ಆಗಿ ಬರ್ತಾಯಿದ್ದೆ ಕ್ಷೇತ್ರದ. ಯಾವುದೇ ಇವನೊಬ್ಬನೇ ಕಾರ್ತಿಕ್ ಒಬ್ಬನೇ ಅಂತಲ್ಲ, ಯಾವುದೇ ನಾಗರಿಕರಿಗೆ ತೊಂದರೆ ಆದರೆ ನಾನು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ನಂದು, ನನ್ನ ಕರ್ತವ್ಯ ನಂದದು. ಒಬ್ಬ ವ್ಯಕ್ತಿ ನನ್ನ ಮನೆ ಹತ್ರ ಬಂದು ನನಗೆ ನೋವಾಗಿದೆ, ನನ್ನ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ನನ್ನ ಆಸ್ತಿ ಕಳ್ಕೊಂಡು ಅಂತ ಬಂದು ಹೇಳಿದಾಗ ಅಲ್ಲಿ ಅವನ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕಾದಂಥ ಒಬ್ಬ ಜನಪ್ರತಿನಿಧಿ ಆದಂಥ ಜವಾಬ್ದಾರಿ ಅದರಲ್ಲಿ. ಆದ್ದರಿಂದ ನಾನು ನನ್ನ ವಿರೋಧಿ ಅಂದರೆ ರಾಜಕೀಯ ವಿರೋಧಿ ಆದಂಥ ಪ್ರಜ್ವಲ್ ರೇವಣ್ಣವ್ರ ಕಾರ್ ಡ್ರೈವರ್ ಆಗಿದ್ದ ಅಲ್ಲಿ ಚುನಾವಣೆ ಮುಂಚಿತ ನನ್ನನ್ನು ಬಂದು ಭೇಟಿ ಮಾಡ್ದ. ಅವನಲ್ಲಿ ಭೇಟಿ ಮಾಡಿದಾಗಲೇ ನಾನು ನಂಬಿಕೆ ಮಾಡಲಿಲ್ಲ ಅಲ್ಲಿ. ಕಾರಣ ಯಾಕೆಂತಂದರೆ ನಾನು ವಿರೋಧಿಗಳಾಗಿರೋದ್ರಿಂದ ನನ್ನನ್ನೇ ಯಾವುದೋ ರೀತಿ ಟ್ರ್ಯಾಪ್ ಮಾಡೋಕ್ಕೆ ಮಾಡಿರ್ಬೋದು ಅನ್ನೋ ಒಂದು ಇದಿತ್ತು ಅಲ್ಲಿ. ಚುನಾವಣೆ ಮುಗಿದ್ಮೇಲೆ ಮತ್ತೆ ಹಲವಾರು ಒಂದು 10-15 ಸಲ ನಾನು ಬಾರಿ ಬಂದು ಭೇಟಿ ಮಾಡ್ದೆ ಅಲ್ಲಿ. ನಾನು ನಂಬಿತಿಲ್ಲ ಅಲ್ಲಿ. ಪದೇ ಬಂದು ಭೇಟಿ ಮಾಡಿದಾಗ ಒಂದು ಮಾತು ಹೇಳ್ದ ಅವನಲ್ಲಿ, ಸರ್ ನನ್ನ ಹೆಂಡತಿಗೆ ನನ್ನ ಹೆಂಡತಿ ಅಭಾಷಣ ಆಯಿತು ಅಲ್ಲಿ, ನನ್ನ ಆಸ್ತಿ ಹೋಯ್ತು ಸರ್, ನನ್ನ ಬದುಕಿಲ್ಲ, ನೀವೇ ನನಗೆ ಸಹಾಯ ಮಾಡಿದವ್ರು ನಾನು ವಿಷ ಕುಡಿಬೇಕಾಗ್ತದೆ ಅಂತ ಹೇಳ್ದಲ್ಲಿ. ಆಗ ನಾನು ದಾಖಲೆ ತೆಗೆಸ್ಕೊಂಡೆಲ್ಲ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಈಗ ನನಗೊಂದು ಸಂಶಯ ಬಂದೇ ಬರ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಪ್ರಭಾವಿ ರಾಜಕಾರಣಿಗಳ ಮನೆ ಕುಟುಂಬದಲ್ಲಿ ಅವನೇ ಅಂತ ಅಂದರೆ ಅವರಲ್ಲಿರೋಂಥ ಆಸ್ತಿಗಳು ಅದು ಬೇನಾಮಿ ಅನ್ನೋದು ಸ್ವಲ್ಪ ಅನುಮಾನ ಇರ್ತದಲ್ಲಿ. ನನಗೆ ಅದ್ರ ಬಗ್ಗೆ ಅನುಮಾನ ಇತ್ತು ಅಲ್ಲಿ. ಇಲ್ಲ ನಾನು ಸ್ವಯಜಿತ ಸಂಪಾದನೆ ಮಾಡಿದ ಆಸ್ತಿ ಅಂತಿಲ್ಲ ಯಾವಾಗ ಅವರು ಹೇಳಿದ್ರು ಅಲ್ಲಿ, ಆ ದಾಖಲೆಯನ್ನು ಪರಿಶೀಲನೆ ಮಾಡಿದಾಗ ನನಗೆ ಸರಿ ಅನ್ನಿಸ್ತು ಇವನು ಸ್ವಯಜಿತ ಸಂಪಾದನೆ ಮಾಡಿದೆ ಅಂತೇಳಿ. ಸೊ ಆ ಆಸ್ತಿಯನ್ನು ಕಬಳಿಸಿದ್ದಾರೆ. ಮತ್ತು ಎರಡಾದಾಗ ಒಬ್ಬ ಹೆಣ್ಣು ಮಗಳನ್ನು ಈ ಥರ ನಡು ರಾತ್ರಿಯಲ್ಲಿ ಕಿಡ್ನಾಪ್ ಮಾಡ್ಕೊಂಡೋಗಿ ಆಕೆಯನ್ನು ಕೂಡಿ ಹಾಕಿ ಮತ್ತು ಆಕೆಯನ್ನು ಒದ್ದು ಅಭಾಷೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಇವರಿಗೆ ಸರಿಯಾದ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿ ನಾನಲ್ಲಿ ಈ ಕೇಸನ್ನು ನಾನು ನನ್ನ ಪತ್ರ ಮುಖಾಂತರ DG and IGPಗೆ ಲೆಟರ್ ಬರೀತೀನಿ ಅಲ್ಲಿ. ಲೆಟರ್ ಬರೆದಾಗ ಇನ್ವೆಸ್ಟಿಗೇಷನ್ಗೆ ಅವರು SP ಆರ್ಡರ್ ಮಾಡ್ತಾರೆ. SP ಅವರು ಸ್ಪೆಷಲ್ ತಂಡವನ್ನು ನೇಮಕ ಮಾಡಿ ಚಂದ್ರಪಟ್ಟಣ DVSP ಅವರಿಗೆ ಎಂಕ್ವೈರಿಗೆ ಆಗ್ತಾರೆ ಅಲ್ಲಿ. ಯಾವಾಗ ಎಂಕ್ವೈರಿಗೆ ಹೋಗ್ತದಲ್ಲಿ ದೇವರಾಜೇಗೌಡರು ಲೆಟರ್ ಬಂದಿದೆ ಅಂತ ವಿಷಯ ಗೊತ್ತಾದ ತಕ್ಷಣ ಅವರೆಲ್ಲ ಸ್ವಲ್ಪ ಈ ಎಂಕ್ವೈರಿಯನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ಸುಳ್ಳು ರಿಪೋರ್ಟ್ಗಳನ್ನ ತರಿಸ್ಕೊಂಡು ಅವರಲ್ಲಿ ಅದನ್ನು ರಿಪೋರ್ಟ್ ಮಾಡ್ತಾರೆ. ಅದನ್ನು ಎಂಕ್ವೈರಿಯಲ್ಲಿ ಯಾವುದೇ ಈ ಥರ ಗಲಾಟೆಗಳಾಗಿಲ್ಲ ಅಂತ ಅದು ಕೊಡ್ತಾರೆ ಅಲ್ಲಿ. ಆಮೇಲೆ ಯಾರ್ಯಾರು ಇವರಿಗೆ ಹೇಳಿಕೆ ಕೊಡ್ತಾರೆ, ಈ ಒಂದು ಪ್ರಕರಣ ಮುಚ್ಚಾಕಕ್ಕೆ ಸಹಕಾರ ಮಾಡ್ತಾರೆ, ಅವ್ರುಗಳನ್ನ ಭೇಟಿ ಮಾಡಿ ನಾವಲ್ಲಿ ಅವ್ರನ್ನ ಫೋನ್ ಮಾಡಿ ಕಾಲನ್ನ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಂಡಾಗಲ್ಲಿ ಅವ್ರು ಹೇಳ್ತಾರಲ್ಲ ರೇವಣ್ಣ ಸಾಹೇಬ್ರು ಹೇಳಿದ್ರು ಅಲ್ಲಿ ಖಾಲಿ ಪೇಪರ್ನ ಸೈನ್ ಮಾಡಿಬಿಟ್ಟು ಹೋಗೋಣ, ಸೈನ್ ಮಾಡಿದ್ರೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲ ಒಂದು ಕಡೆ ಇವರು ಇಡೀ ಈ ಒಂದು ರಾವಣ ರಾಜ್ಯ, ಈ ಒಂದು ಭ್ರಷ್ಟಾಚಾರ, ಗುಂಡಾಗಿರಿ ಮತ್ತು ಕೊಲೆ ಇಂಥ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗುವಂಥ ಒಂದು ಈ ಕುಟುಂಬ ಇವತ್ತು ಈ ಕ್ಷೇತ್ರದ ಜನತೆಯನ್ನು ಯಾವ ಮಟ್ಟಕ್ಕೆ ಕೀಳ್ಮಟ್ಟಕ್ಕೆ ಕಾಣ್ತವ್ರೆ ಅಂತೇಳಿ ಸ್ಪಷ್ಟವಾಗಿ ಕಾಣ್ತದಲ್ಲಿ. ನಾನು ಈಗಾಗಲೇ ಅವನ ಪರವಾಗಿ ವಕಾಲತ್ತು ಹಾಕಿದ್ದೀನಿ ನಾನಲ್ಲಿ. ಈಗ ಅವನು ಈ ಕೇಸ್ ಇಲ್ಲಿಗೆ ಡ್ರಾಪ್ ಮಾಡಲ್ಲ ನಾವಲ್ಲಿ. ಇದನ್ನು ನಾವು ನಮ್ಮ ಗುರಿ ಅಂತಂದಲ್ಲಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ಮತ್ತು ಇದಕ್ಕೆ ಮೇಯ್ನ್ ಆರೋಪಿಯಾಗಿ ಸಹಕಾರ ಮಾಡಿದಂಥ ಇವನು ಯಾರು ಹೇಳಿ ವಿನಯ್ ಕುಮಾರ್ ಅಂತ ಸಬ್ ಇನ್ಸ್ಪೆಕ್ಟರ್ ಅವನಲ್ಲಿ ಅವನು ಅರೆಸ್ಟ್ ಆಗಲೇಬೇಕಲ್ಲಿ. ಎಂಕ್ವೈರಿ ಮಾಡಿರುವಂಥ ಯಾರ್ಯಾರು ಆಫೀಸರ್ ಇದ್ದಾರೆ ಅವರೆಲ್ಲರೂ ಕೂಡ ಸೇವೆಯಿಂದ ವಜಾ ಆಗಬೇಕು ಅವರಲ್ಲಿ. ಈ ನಿಟ್ಟಿನಲ್ಲಿ ನಾನು ಕಾನೂನು ರೀತಿ ಕ್ರಮ ತೊಗೊಳ್ಳೋಕೆ ಎಲ್ಲ ರೀತಿ ಹೋರಾಟವನ್ನು ಮಾಡ್ತೀನಿ ಅವರಲ್ಲಿ. ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ಇಲ್ಲ, ಅವರೇ ಕಿಡ್ನಾಪರ್ಸ್ ಮೇಲೆ ಇನ್ನೇನು ಸಾಥ್ ಕೊಡ್ತಾರೆ ಹೇಳಿ ಸರ್. ಒಂದು ನೋಡಿ, ಹಾಸನ ಜಿಲ್ಲೆಯಲ್ಲಿ ಕೆಲವು ಕ್ಷೇತ್ರಗಳು ಹೊರತುಪಡಿಸಿ ಅಲ್ಲಿ ನೋಡಿ 99% ರೇವಣ್ಣವ್ರ ಕುಟುಂಬದವರ ಗುಲಾಮರಾಗಿ ಕೆಲಸ ಮಾಡ್ತಾವ್ರೆ ಅಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಮೇಲ್ಮಟ್ಟ ಕಾಕಿ ಬಟ್ಟೆ ಹಾಕಿರ್ಬೋದು ಅಷ್ಟೇ, ಅಲ್ಲಿ ಅವ್ರಿಗೆ ಯಾರಿಗೂ ಕೂಡ ಗುಂಡಿಗೆ ಇಲ್ಲ ಅಲ್ಲಿ. ಕಾನೂನು ಕಾಪಾಡ್ತೀವಿ ಅನ್ನೋ ಗುಂಡಿಗೆ ಇಲ್ಲ. ನಾವು ಹಾಕಿದ ಕಾಕಿ ಬಟ್ಟೆ ನಾವಲ್ಲಿ ನಾವು ದೇಶದ ಸಂವಿಧಾನಬದ್ಧವಾಗಿ ನಾವು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದ್ದಿಲ್ಲ ಅಲ್ಲಿ. ಬೆಳಗ್ಗೆ ಎದ್ದು ಅವ್ರಿಗೆ ನಮಸ್ಕಾರ ಸಾಲ ಮಾಡಿದ್ದಾರೆ ಅಲ್ಲಿ. ಈಗ ಭವಾನಿ ರೇವಣ್ಣ ಯಾರು ಆಕೆಗೆ ಯಾಕೆ ಗನ್ಮ್ಯಾನ್ ಕೊಡ್ತಾರೆ? ರೇವಣ್ಣ ಕೊಟ್ಟರೆ ಗನ್ಮ್ಯಾನ್ನ ಭವಾನಿ ರೇವಣ್ಣ ಕಾರ್ತಾ ಓಡಾಡ್ತಾರೆ ಅಂತ. ಆಮೇಲೆ ಆಸ್ತಿನ ನೋಡಿ ನಿಮಗೆಲ್ಲ ಗೊತ್ತಿರೋ ವಿಚಾರ ಇಲ್ಲಿ, ಆಸ್ತಿನ ರಿಜಿಸ್ಟರ್ ಮಾಡಿಸಿದಾರಲ್ಲ, ಆ ರಿಜಿಸ್ಟರ್ ಯಾರು ಅಂತ ರೇವಣ್ಣರು ಹೇಳ್ತಾರಲ್ಲ, ನನ್ನ ಫ್ರೆಂಡ್ ಕಾರು ಅಂತಾರಲ್ಲ, ಅವನೇ ರಿಜಿಸ್ಟರ್ ಮಾಡ್ಕೊಂಡಿರೋದು. ಅದೇ ಭವಾನಿ ರೇವಣ್ಣ ಏನಂತ ಹೇಳ್ತಾರಲ್ಲಿ, ಅಯ್ಯೋ ನಂದು 1.25 ಕೋಟಿ ರೂಪಾಯಿ ಕಾರು ಡ್ಯಾಮೇಜ್ ಆಯಿತು ಅಂತ ಹೇಳ್ತಾರೆ ಅಲ್ಲಿ. ಸೊ ಎಲ್ಲ ಒಂದು ಕಡೆ ಇವ್ರದ್ದೆಲ್ಲ ಅಕ್ರಮ ಎಷ್ಟಿದೆ ಅಂತೇಳಿ ರಾಜ್ಯ ಜನತೆ ಗೊತ್ತಾಗ್ತಿದೆ ಅಲ್ಲಿ. ಈ ದೇಶಕ್ಕೆ ಗೊತ್ತಾಗಬೇಕು ಇವ್ರು ಯಾವ ಕುಟುಂಬ ಇದು, ಇವ್ರು ಯಾವ ಥರ ಇದ್ದಾರೆ ಅಲ್ಲಿ. ಈ ರಾಜ್ಯ ಜನತೆಗೆ ಗೊತ್ತಾದಾಗ ಅಲ್ಲಿ ಮತದಾರರು ಅವರಿಗೆ ತಿರಸ್ಕಾರ ಮಾಡಬೇಕಲ್ಲಿ. ಈ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಕೆಲಸಗಳು ಮಾಡ್ತೀನಿ ನಾನಲ್ಲಿ.